ಇದು ಊಟ ಆಯಿತಾ? ಇವತ್ತು ನಾನು ಸೊಪ್ಪು ತಗೊಂಡಿದ್ದೀನಿ ಸಾಂಬಾರಿಗೆ, ಕೀರೆ ಸೊಪ್ಪು. ಅದರ ಒಟ್ಟಿಗೆ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ, ಮತ್ತು ಬೀನ್ಸ್ ಕಾಳು, ಮತ್ತು ಖಾರ ಆಡಿಸಲಿಕ್ಕೆ ಮಸಾಲೆಗೆ ಟೊಮೆಟೊ, ಮತ್ತು ಇಲ್ಲಿ ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಸ್ವಲ್ಪ ಸೋಂಪು, ಸ್ವಲ್ಪ ಅಚ್ಚ ಖಾರದ ಪುಡಿ. ಇದು ಮಸಾಲೆಗೆ. ಇವಾಗ ತೊಳೆದು ಇಟ್ಕೊಂಡಂಥ ಸೊಪ್ಪನ್ನು ಬೇಯಲಿಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಬಿಡಬೇಕು. ಅದರ ಜೊತೆಗೆ ಕಾಳು, ಮತ್ತು ಕ್ಯಾಪ್ಸಿಕಮ್ ಎಲ್ಲವನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಸೋಂಪು, ಜೊತೆಗೆ ಅಚ್ಚ ಖಾರದ ಪುಡಿ ಎಷ್ಟು ಬೇಕಷ್ಟು ಹಾಕಿ. ಇವಾಗ ಕಟ್ಟು ಮಾಡಿಕೊಂಡಿರುವ ಟೊಮೆಟೊ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ. ಇವಾಗ ಖಾರ ರೆಡಿಯಾಗಿದೆ, ಮಸಾಲೆ. ಇವಾಗ ಇದನ್ನು ಬೇಯ್ತಾ ಇರುವ ತರಕಾರಿ ಒಳಗಡೆ ಹಾಕೋಣ. ಸೊಪ್ಪು, ಕ್ಯಾಪ್ಸಿಕಮ್ಮು ಒಟ್ಟಿಗೆ ಹಾಕಿದರೆ ಎರಡರಿಂದ ಕೂಡ ತುಂಬ ವಿಟಮಿನ್ಸ್ ಸಿಗುತ್ತೆ. ಹೆಚ್ಚಾಗಿ ಸೊಪ್ಪು ತರಕಾರಿ ತಿಂದಷ್ಟು ಹೆಲ್ತಿಗೆ ಒಳ್ಳೆಯದು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು. ಸೊಪ್ಪು ಸಾಂಬಾರು ಮಾಡುವಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕಿದ್ರೇ ಒಳ್ಳೆಯದು, ಯಾಕಂದರೆ ಟೊಮೆಟೊದಲ್ಲಿ ರುಚಿ ಜಾಸ್ತಿ. ಟೊಮೆಟೊ ನಾವು ಜಾಸ್ತಿ ಹಾಕಿದಷ್ಟು ಸಾಂಬಾರು ತುಂಬ ರುಚಿ ಕೊಡುತ್ತೆ. ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಹೆಚ್ಚು ಸೊಪ್ಪು ತರಕಾರಿ ತಿನ್ನಿ, ತುಂಬ ಒಳ್ಳೆಯದು. ಕ್ಯಾಪ್ಸಿಕಮ್ ತಿನ್ನಿ, ತುಂಬ ಅದರಲ್ಲಿ ಏನಿದೆ ಅಂದರೆ ವಿಟಮಿನ್ಸ್ ಜಾಸ್ತಿ ಇದೆ. ತುಂಬ ಸೊಪ್ಪು ತರಕಾರಿ ತಿನ್ನಿ, ಹೆಲ್ದಿಯಾಗಿರಿ. ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಜೀರ್ಣ ಹಾಕ್ತೀವಿ. ಕರಿಬೇವು ಸ್ವಲ್ಪ ಹಾಕ್ಬೋದು, ಬಟ್ ಇಲ್ಲದ್ರಿಂದ ನೆಕ್ಸ್ಟ್ ಹಾಕ್ತಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಇವಾಗ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡ್ತಿದ್ದೀನಿ. ಎಣ್ಣೆ, ಸಾಸಿವೆ ಸಿಡಿದ ನಂತರ ಇವಾಗ ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ರುಚಿಗೆ ಉಪ್ಪು. ಪಲ್ಯಕ್ಕೆ ನಾನು ಹಸಿಮೆಣಸಿನಕಾಯಿ ಅಲೋ ಮಾಡ್ತಿಲ್ಲ, ಯಾಕಂದರೆ ಮಕ್ಕಳು ತಿಂತಾರೆ, ಅದಕ್ಕೋಸ್ಕರ ಹಸಿಮೆಣಸಿನಕಾಯಿ ಹಾಕಿಲ್ಲ. ಇವಾಗ ಇದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಬಿಡಬೇಕು. 15 ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಬೀನ್ಸು, ಕ್ಯಾರೆಟು ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ತುರಿದಂಥ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಆದಷ್ಟು ತರಕಾರಿ, ಸೊಪ್ಪು, ಫ್ರೂಟ್ಸು ತಿನ್ನಿಸಿ. ಹೊರಗಡೆದು ಸ್ನ್ಯಾಕ್ಸ್ ಐಟಮ್ಸ್ ಏನು ತಿನ್ನಿಸಬೇಡಿ, ಯಾಕಂದರೆ ನಾಳೆ ದಿನ ನಾವೇ ನೋಡಬೇಕಾಗ್ತದೆ, ತಂದೆ ತಾಯಿನೇ ನೋಡಬೇಕು. ಪಲ್ಯ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ, ಚೆಂದ ಕಾಣ್ತಿದೆ. ಸೊಪ್ಪು ಸಾಂಬಾರು. ಇದು ನಿಂಬೆಕಾಯಿ, ಉಪ್ಪಿನಕಾಯಿ
ಇದು ಪಲ್ಯ ಇವಾಗ ಮಾಡಿದ್ದು, ಇದು ಟಿಕ್ಕ ಚಿಕನ್ ಟಿಕ್ಕ. ಇವಾಗ ನಾವು ಊಟ ಸ್ಟಾರ್ಟ್ ಮಾಡ್ತೇವೆ. ನೀವು ಕೂಡ ಊಟ ಮಾಡಿ. ನನ್ನ ವಿಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.